किसान। बोलो भारत माता की जय। वंदे मातरम। वंदे मातरಂ। ಇವತ್ತು ಇಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ ಅತ್ಯಂತ ಜೀವಾಳರಾಗಿರ್ತಕ್ಕಂಥ ಜೈ ಜವಾನ್ ಜೈ ಕಿಸಾನ್। ಜೈ ಜವಾನ್ ಜೈ ಕಿಸಾನ್। ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಜಯವಾಗಲಿ। ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಜಯವಾಗಲಿ। ರಾಷ್ಟ್ರದ ಮಹಾನ್ ದೇಶಭಕ್ತ ಲಾಲ್ ಬಹದ್ದೂರ್ ದೇಶದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈಗಲೂ ಇದ್ದಾರೆ ಪ್ರಧಾನಮಂತ್ರಿಗಳು. ಕೇವಲ ಜವಾನರನ್ನ ಉಪೇಕ್ಷೆ ಮಾಡಿ ಮಾತುಗಳನ್ನಾಡಿ ಇವತ್ತ ಅವರನ್ನ ಬಲಿ ತೆಗೆದುವಂತ ಒಂದು ಹುನ್ನಾರ ಇವತ್ತ ಈ ಒಂದು ರೈತರ ಮೇಲೆ ಮತ್ತು ಈ ಜವಾನರ ಮೇಲೆ ಅವರ ಹೆಸರನ್ನು ಕೂಡ ಗೊತ್ತು, ಅವರ ಹೆಣದ ಮೇಲೆ ರಾಜಕಾರಣ ಮಾಡುವಂತ ಜನ ಇವತ್ತು ಈ ದೇಶದಲ್ಲಿ ಬಹಳಷ್ಟು ಇದ್ದಾರೆ. ಆದ್ರೆ ಅಂತವರಲ್ಲಿ ಮಹತ್ವವಾದಂತಹ ಒಂದು ಗಡಿ ಕಾಯುವಂತ ಜನರ ಯೋಧರ ಮೇಲೆ ಪ್ರೀತಿ ಇಟ್ಟಂತ ಪ್ರಧಾನಮಂತ್ರಿಗಳೆಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು. ಈ ಒಂದು ಗಡಿ ಕಾಯುವಂತ ಯೋಧರ ಮೇಲೆ ಪ್ರೀತಿ ಇಟ್ಟುಕೊಂಡಂತ ವ್ಯಕ್ತಿಗಳಾಗಿದ್ರು. ಅದೇ ಸ್ಥಾನ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ಒಂದು ಇದರಲ್ಲಿ ಸಾವನ್ನಪ್ಪಿದ್ದಾರೆ, ಈ ಒಂದು ಹೋರಾಟದಲ್ಲಿ ಸಾವನ್ನಪ್ಪಿದ್ದಾರೆ. ಅಂತ ಜವಾನರ ಹೆಣವನ್ನು ಅವರ ಮನೆಗೆ ಕರೆಯುವಂತ ಒಂದು ವ್ಯವಸ್ಥೆ ಮಾಡಿದಂತ ಪ್ರಧಾನಮಂತ್ರಿ ಅದು ಅಟಲ್ ಬಿಹಾರಿ ವಾಜಪೇಯಿ. ಈ ಎರಡೂ ಜೋಡಿಗಳು ಈ ದೇಶದ ರೈತರ ಮೇಲೆ ಮತ್ತು ಯಾವಾಗ ಇವರು ಕೂಡ ಅಟಲ್ಜಿ ಕೂಡ ಇವತ್ತು ರೈತರಿಗೆ ಇರ್ತಕ್ಕಂಥ ಒಂದು ಆಯೋಗವನ್ನ ಮಾಡಿದ್ರು. ರೈತರಿಗೆ ಸೂಕ್ತವಾದಂತ ಬೆಲೆಯನ್ನೇ ಕೊಡಬೇಕಂತೇಳಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶದ ರೈತರು ಮತ್ತು ಜವಾನರ ಎರಡು ಬಲಗಣ್ಣು ಎಡಗಣ್ಣಂತಕ್ಕಂತ ಒಂದು ಮಾತನ್ನು ಹೇಳಿದಂತ ವ್ಯಕ್ತಿಗಳು ಅವರೇ. ಇವತ್ತು ನಾವು ಪ್ರತಿ ಸಲ ನಮ್ಮ ಮುಂದಿನ ಯುವಕರಿಗೆ ಇಂಥ ಆದರ್ಶ ಪ್ರಧಾನಮಂತ್ರಿಗಳ ಗುಣಗಾನವನ್ನ ಅವರ ವ್ಯಕ್ತಿತ್ವವನ್ನ ತಿಳಿಸುವುದು ಒಂದು ಅವಶ್ಯಕವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಪುಣ್ಯಸ್ಮರಣೆ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಓಂ ಪ್ರಕಾಶ್ ಕಟ್ಟೆ, ಬೀದರ್.